ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಕಲರ್ ಸ್ಕೌಟಿಂಗ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿ ವಿಜ್ಞಾನ ಭಾಗ 2 ಅಧ್ಯಾಯ 10 ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು ಈ ಘಟಕದ ಪ್ರಶ್ನೋತ್ತರಗಳ ಕುರಿತು ಚರ್ಚಿಸೋಣ. ಅದಕ್ಕಿಂತ ಪೂರ್ವದಲ್ಲಿ ಇದುವರೆಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಎಂದು ನೋಟಿಫಿಕೇಷನನ್ನು ಎನೇಬಲ್ ಮಾಡಿಕೊಳ್ಳಿ. ಹೀಗೆ ಮಾಡೋದರಿಂದ ನಾವು ಮುಂದೆ ಹಾಕುವ ವಿಡಿಯೋಗಳ ನೋಟಿಫಿಕೇಷನ್ ತಮ್ಮ ತಲುಪುತ್ತದೆ. ಹಾಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ. ಪ್ರಶ್ನೆ 1. ನಿಮ್ಮ ನೋಟ್ ಪುಸ್ತಕದಲ್ಲಿ ವಿದ್ಯುತ್ ಮಂಡಲದ ಕೆಳಕಂಡ ಸಲಕರಣೆಗಳನ್ನು ಪ್ರತಿನಿಧಿಸುವ ಸಂಕೇತಗಳನ್ನು ಬರೆಯಿರಿ. ಸಂಪರ್ಕ ತಂತಿಗಳು, ಸಂಪರ್ಕರಹಿತ ಸ್ಥಿತಿಯ ಒತ್ತುಗುಂಡಿ, ಬಲ್ಬ್, ವಿದ್ಯುತ್ ಕೋಶ, ಸಂಪರ್ಕ ಸ್ಥಿತಿಯ ಒತ್ತುಗುಂಡಿ ಮತ್ತು ಬ್ಯಾಟ್ರಿ. ಈ ವಿದ್ಯುತ್ ಸಲಕರಣೆಗಳ ಸಂಕೇತಗಳನ್ನು ಬರೆಯಿರಿ. ಉತ್ತರ: ಸಂಪರ್ಕ ತಂತಿಯ ಸಂಕೇತ ಅಂದರೆ ವಯರಿನ ಸಂಕೇತ ಸ್ಟ್ರೇಟ್ ಲೈನ್ ಗೆರೆ. ಇನ್ನು ಸಂಪರ್ಕರಹಿತ ಸ್ಥಿತಿಯ ಒತ್ತುಗುಂಡಿ ಬಟನ್ನು, ಬಲ್ಪಿನ ಸಂಕೇತ ವಿದ್ಯುತ್ ಬಲ್ಪು. ಹಾಗೆ ನೆಕ್ಸ್ಟು ವಿದ್ಯುತ್ ಕೋಶದ ಸಂಕೇತ ಅಂದರೆ ನಾವು ಶೆಲ್ ಅಂತ ಕರಿತೀವಿ, ವಿದ್ಯುತ್ ಕೋಶದ ಸಂಕೇತ. ನೆಕ್ಸ್ಟ್ ಸಂಪರ್ಕ ಸ್ಥಿತಿಯ ಒತ್ತುಗುಂಡಿಯ ಸಂಕೇತ ಈ ರೀತಿಯಾಗಿರುತ್ತೆ. ಇನ್ನು ಬ್ಯಾಟರಿ ಸಂಕೇತ ಈ ರೀತಿಯಾಗಿ ಇರುತ್ತದೆ. ಪ್ರಶ್ನೆ 2. ಚಿತ್ರ 10.21ರಲ್ಲಿ ತೋರಿಸಿದಂತೆ ವಿದ್ಯುತ್ ಮಂಡಲವನ್ನು ಪ್ರತಿನಿಧಿಸುವ ಮಂಡಲ ನಕ್ಷೆಯನ್ನು ಬರೆಯಿರಿ. ಈ ಪ್ರಶ್ನೆಗೆ ಉತ್ತರ: ಬಲ್ಬ್, ವಿದ್ಯುತ್ ಕೋಶ ಮತ್ತು ಸಂಪರ್ಕರಹಿತ ಒತ್ತುಗುಂಡಿಯ ಚಿತ್ರವನ್ನು ಆಕೃತಿಯಲ್ಲಿ ತೋರಿಸಿದಂತೆ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಬೇಕು. ಪ್ರಶ್ನೆ 3. ಚಿತ್ರ 10.22ರಲ್ಲಿ ಹಲಗೆಯ ಮೇಲೆ ಇಟ್ಟಿರುವ 4 ವಿದ್ಯುತ್ ಕೋಶಗಳನ್ನು ತೋರಿಸಿದೆ. 4 ಕೋಶಗಳ ಬ್ಯಾಟರಿ ತಯಾರಿಸಲು ಕೋಶಗಳ ವಿದ್ಯುತ್ಗ್ರಹಗಳನ್ನು ತಂತಿಗಳಿಂದ ಹೇಗೆ ಜೋಡಿಸುವಿರಿ ಎಂದು ತೋರಿಸುವ ಗೆರೆಗಳನ್ನು ಎಳೆಯಿರಿ. ಉತ್ತರ: ಬ್ಯಾಟರಿ ತಯಾರಿಸಲು ಒಂದು ಕೋಶದ ಋಣಾತ್ಮಕ ವಿದ್ಯುತ್ಗ್ರಹವನ್ನು ಮುಂದಿನ ಕೋಶದ ಧನಾತ್ಮಕ ವಿದ್ಯುತ್ಗ್ರಹಕ್ಕೆ ಸಂಪರ್ಕಿಸಬೇಕು. ಈ ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ಕೊಟ್ಟಿರುವ ಕೋಶಗಳನ್ನು ಪರಸ್ಪರ ಸಂಪರ್ಕಿಸುವ ವಿಧಾನವನ್ನು ತಂತಿ ಸೂಚಿಸುತ್ತದೆ. ಪ್ರಶ್ನೆ 4. ಚಿತ್ರ 10.23ರಲ್ಲಿ ತೋರಿಸಿದ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತಿಲ್ಲ. ಇಲ್ಲಿನ ಸಮಸ್ಯೆಯನ್ನು ನೀವು ಗುರುತಿಸುವಿರಾ? ಬಲ್ಬ್ ಬೆಳಗಲು ಮಂಡಲದಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಿ. ಉತ್ತರ: 2 ಕೋಶಗಳು ಸರಿಯಾಗಿ ಸಂಪರ್ಕ ಹೊಂದಿಲ್ಲದ ಕಾರಣ ಮಂಡಲದಲ್ಲಿನ ಬಲ್ಬ್ ಬೆಳಗುತ್ತಿಲ್ಲ. ಒಂದು ಕೋಶದ ಧನಗ್ರಹವು ಇನ್ನೊಂದು ಕೋಶದ ಧನಗ್ರಹಕ್ಕೆ ಸಂಪರ್ಕ ಹೊಂದಿದೆ. ಇದನ್ನು ನಾವು ಬದಲಾಯಿಸಿ ಒಂದು ಕೋಶದ ಧನಗ್ರಹಕ್ಕೆ ಇನ್ನೊಂದು ಕೋಶದ ಋಣಗ್ರಹಕ್ಕೆ ಸಂಪರ್ಕ ಕಲ್ಪಿಸಬೇಕು. ಹಾಗೆ ದೀಪ ಬೆಳಗುತ್ತದೆ. ಪ್ರಶ್ನೆ 5. ವಿದ್ಯುತ್ ಪ್ರವಾಹದ ಯಾವುದಾದರೂ 2 ಪರಿಣಾಮಗಳನ್ನು ಹೆಸರಿಸಿ. ಉತ್ತರ: ವಿದ್ಯುತ್ ಪ್ರವಾಹದ 2 ಪರಿಣಾಮಗಳು: 1. ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ, 2ನೇದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ. ಪ್ರಶ್ನೆ 6. ಒತ್ತುಗುಂಡಿಯಿಂದ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ತಂತಿಯ ಬಳಿಯಿದ್ದ ದಿಕ್ಸೂಚಿಯ ಮುಳ್ಳು ತನ್ನ ಉತ್ತರ ದಕ್ಷಿಣ ದಿಕ್ಕಿನಿಂದ ವಿಚಲಿತವಾಗುತ್ತದೆ. ಇದನ್ನು ವಿವರಿಸಿ. ಉತ್ತರ: ತಂತಿಯ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ತಂತಿಯು ಅಯಸ್ಕಾಂತದಂತೆ ವರ್ತಿಸಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಕೊಟ್ಟಿರುವ ಪ್ರಸ್ತುತ ವಾಹಕ ತಂತಿಯ ಬಳಿ ದಿಕ್ಸೂಚಿಯನ್ನು ಇರಿಸಿದಾಗ ಅದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದಿಂದ ಪ್ರಭಾವಿತವಾಗಿರುತ್ತದೆ ಮತ್ತು ಅದರ ಉತ್ತರ ದಕ್ಷಿಣ ಸ್ಥಾನದಿಂದ ವಿಮುಖವಾಗುತ್ತದೆ. ಪ್ರಶ್ನೆ 7. ಚಿತ್ರ 10.24ರಲ್ಲಿ ತೋರಿಸಿರುವ ಮಂಡಲದ ಒತ್ತುಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ದಿಕ್ಸೂಚಿಯ ಮುಳ್ಳು ವಿಚಲಿತವಾಗುವುದೇ? ಇಲ್ಲ.
ಮಂಡಲವು ಯಾವುದೇ ವಿದ್ಯುತ್ತಿನ ಮೂಲ ಹೊಂದಿರುವುದಿಲ್ಲ. ವಿದ್ಯುತ್ ಪ್ರವಾಹದ ಅನುಪಸ್ಥಿತಿಯಲ್ಲಿ ತಂತಿಯು ಅಯಸ್ಕಾಂತದಂತೆ ವರ್ತಿಸುವುದಿಲ್ಲ. ಆದ್ದರಿಂದ ದಿಕ್ಸೂಚಿಯ ಸೂಜಿ ಯಾವುದೇ ವಿಚಲನೆಯನ್ನು ತೋರುವುದಿಲ್ಲ. ಪ್ರಶ್ನೆ 8. ಬಿಟ್ಟ ಸ್ಥಳಗಳನ್ನು ತುಂಬಿ. ಎ. ವಿದ್ಯುತ್ಕೋಶದ ಸಂಕೇತದ ಉದ್ದ ಗೆರೆ ಡ್ಯಾಶ್ ವಿದ್ಯುದಾಗ್ರಹವನ್ನು ಪ್ರತಿನಿಧಿಸುತ್ತದೆ. ಉತ್ತರ ಧನ ವಿದ್ಯುದಾಗ್ರಹವನ್ನು ಪ್ರತಿನಿಧಿಸುತ್ತದೆ. ಬಿ. ಎರಡು ಅಥವಾ ಹೆಚ್ಚು ವಿದ್ಯುತ್ಕೋಶಗಳ ಜೋಡಣೆಯನ್ನು ಡ್ಯಾಶ್ ಎನ್ನುವರು. ಉತ್ತರ ಬ್ಯಾಟರಿ ಎನ್ನುವರು. ಪ್ರಶ್ನೆ ಸಿ. ಕೊಠಡಿ ತಾಪಕದ ಒತ್ತುಗುಂಡಿಯಿಂದ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಅದು ಡ್ಯಾಶ್ ಡ್ಯಾಶ್ ಡ್ಯಾಶ್. ಉತ್ತರ ಶಾಖವನ್ನು ಉತ್ಪಾದಿಸುತ್ತದೆ. ಪ್ರಶ್ನೆ ಡಿ. ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮವನ್ನು ಆಧರಿಸಿದ ಒಂದು ಸುರಕ್ಷಾ ಸಾಧನ ಡ್ಯಾಶ್. ಉತ್ತರ ವಿದ್ಯುತ್ ಬೆಸೆ. ಪ್ರಶ್ನೆ 9. ಹೇಳಿಕೆ ಸರಿಯಾಗಿದ್ದರೆ ಸರಿ ಎಂದು, ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ. 9ರಲ್ಲಿ 1ನೇ ಪ್ರಶ್ನೆ. ಎ. ಎರಡು ಕೋಶಗಳ ಬ್ಯಾಟರಿ ತಯಾರಿಸಲು ಒಂದು ಕೋಶದ ಋಣಾಗ್ರಹವನ್ನು ಮತ್ತೊಂದು ಕೋಶದ ಋಣಾಗ್ರಹಕ್ಕೆ ಜೋಡಿಸಬೇಕು. ಉತ್ತರ ತಪ್ಪು. ಬಿ. ಬೆಸೆಯ ಮೂಲಕ ಹರಿಯುವ ವಿದ್ಯುತ್ ತನ್ನ ನಿರ್ದಿಷ್ಟ ಮಟ್ಟವನ್ನು ಮೀರಿದಾಗ ಬೆಸೆಯ ತಂತಿ ಕರಗಿ ತುಂಡಾಗುತ್ತದೆ. ಈ ಹೇಳಿಕೆ ಸರಿಯಾಗಿದೆ. ಉತ್ತರ ಸರಿ. ಹೇಳಿಕೆ ಸಿ. ವಿದ್ಯುತ್ಕಾಂತವು ಕಬ್ಬಿಣದ ತುಂಡನ್ನು ಆಕರ್ಷಿಸುವುದಿಲ್ಲ. ಉತ್ತರ ತಪ್ಪು. ಡಿ. ವಿದ್ಯುತ್ ಗಂಟೆಯು ವಿದ್ಯುತ್ಕಾಂತವನ್ನು ಒಳಗೊಂಡಿದೆ. ಉತ್ತರ ಸರಿ. ಪ್ರಶ್ನೆ 10. ಕಸದ ರಾಶಿಯಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಬೇರ್ಪಡಿಸಲು ವಿದ್ಯುತ್ಕಾಂತವನ್ನು ಬಳಸಬಹುದು ಎಂದು ನೀವು ಆಲೋಚಿಸುವಿರಿ? ವಿವರಿಸಿ. ಉತ್ತರ ಇಲ್ಲ. ವಿದ್ಯುತ್ಕಾಂತಗಳು ಕಾಂತೀಯ ವಸ್ತುಗಳಾದ ಕಬ್ಬಿಣ, ನಿಕ್ಕೆಲ್, ಕೋಬಾಲ್ಟ್ದಂಥ ವಸ್ತುಗಳನ್ನು ಮಾತ್ರ ಆಕರ್ಷಿಸುತ್ತವೆ. ಪ್ಲಾಸ್ಟಿಕ್ ಚೀಲವು ಕಾಂತೀಯವಲ್ಲದ ವಸ್ತುವಾಗಿದ್ದರಿಂದ ವಿದ್ಯುತ್ಕಾಂತದಿಂದ ಆಕರ್ಷಿತವಾಗುವುದಿಲ್ಲ. ಆದ್ದರಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಕಸದ ರಾಶಿಯಿಂದ ಬೇರ್ಪಡಿಸಲು ವಿದ್ಯುತ್ಕಾಂತವನ್ನು ಬಳಸಲಾಗುವುದಿಲ್ಲ. ಪ್ರಶ್ನೆ 11. ನಿಮ್ಮ ಮನೆಯಲ್ಲಿ ವಿದ್ಯುತ್ ದುರಸ್ತಿ ಕಾರ್ಯ ನಡೆಯುವಾಗ ದುರಸ್ತಿ ಮಾಡುವ ವ್ಯಕ್ತಿಯು ಬೆಸೆಯ ಬದಲಾಗಿ ಯಾವುದೋ ಒಂದು ಸಣ್ಣ ತಂತಿಯನ್ನು ಬಳಸಲು ಮುಂದಾಗುವನು. ಇದಕ್ಕೆ ನೀವು ಒಪ್ಪುವಿರಾ? ನಿಮ್ಮ ಪ್ರತಿಕ್ರಿಯೆಗೆ ಕಾರಣ ಕೊಡಿ. ಉತ್ತರ. ನಮ್ಮ ಮನೆಯಲ್ಲಿ ವಿದ್ಯುತ್ ದುರಸ್ತಿ ಕಾರ್ಯ ನಡೆದಾಗ ವಿದ್ಯುತ್ ದುರಸ್ತಿ ಮಾಡುವ ವ್ಯಕ್ತಿಗೆ ಮನೆಯಲ್ಲಿರುವ ಬೆಸೆಯನ್ನು ತುಂಡು ತಂತಿಯಿಂದ ಬದಲಾಯಿಸಲು ಅನುಮತಿಸುವುದಿಲ್ಲ. ಏಕೆಂದರೆ ಪ್ರತಿ ತಂತಿಯನ್ನು ಬೆಸೆ ತುಂಡುಗಳಾಗಿ ಬಳಸಲಾಗುವುದಿಲ್ಲ. ಬೆಸೆ ತಂತು ಕಡಿಮೆ ಕರಗುವ ಬಿಂದುವನ್ನು ಹೊಂದಿರಬೇಕು. ಅದು ದೊಡ್ಡ ಪ್ರಮಾಣದ ಪ್ರವಾಹಕ್ಕೆ ಪ್ರತಿಕ್ರಿಯೆಯಾಗಿ ಕರಗಬಹುದು ಅಥವಾ ಮುರಿಯಬಹುದು. ಬಹುತೇಕ ತಂತಿಗಳು ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುವುದರಿಂದ ಎಲ್ಲ ತಂತಿಗಳನ್ನು ಬೆಸೆಯಲ್ಲಿ ಬಳಸಲಾಗುವುದಿಲ್ಲ. ಪ್ರಶ್ನೆ 12. ಚಿತ್ರ 10.4ರಲ್ಲಿ ತೋರಿಸಿದಂತೆ ವಿದ್ಯುತ್ ಕೋಶದ ಹಿಡಿಕೆ, ಒತ್ತುಗುಂಡಿ ಮತ್ತು ಒಂದು ಬಲ್ಬ್ ಬಳಸಿ ಜುಬೇದಾ ಒಂದು ವಿದ್ಯುತ್ ಮಂಡಲವನ್ನು ಮಾಡಿರುವಳು. ಒತ್ತುಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಬಲ್ಬ್ ಬೆಳಗಲಿಲ್ಲ. ಮಂಡಲದಲ್ಲಿರಬಹುದಾದ ದೋಷಗಳನ್ನು ಗುರುತಿಸಲು ಅವಳಿಗೆ ಸಹಾಯ ಮಾಡಿ. ಉತ್ತರ. ಮಂಡಲದಲ್ಲಿರಬಹುದಾದ ದೋಷಗಳು: ವಿದ್ಯುತ್ ಕೋಶಗಳನ್ನು ಪರಸ್ಪರ ಸರಿಯಾಗಿ ಸಂಪರ್ಕದಲ್ಲಿ ಇರದಿದ್ದರೆ ಮಂಡಲ ಪೂರ್ಣಗೊಳ್ಳುವುದಿಲ್ಲ ಮತ್ತು ಪ್ರವಾಹ ಮಂಡಲದ ಮೂಲಕ ಹರಿಯುವುದಿಲ್ಲ. ಇದರಿಂದ ಬಲ್ಬ್ ಬೆಳಗುವುದಿಲ್ಲ. ಬಲ್ಬ್ ಬೆಳಗದಿರಲು ವಿದ್ಯುತ್ ಕೋಶಗಳ ಹಿಡಿಪು ಸಡಿಲವಾಗಿರಬಹುದು. ಒತ್ತುಗುಂಡಿಯ ಮತ್ತು ವಾಹಕ ತಂತಿಯ ಜೋಡಣೆ ಸಮರ್ಪಕವಾಗಿಲ್ಲದಿದ್ದರೆ ಬಲ್ಬ್ ಬೆಳಗುವುದಿಲ್ಲ.
ಪ್ರಶ್ನೆ 13. ಚಿತ್ರ 10.25ರಲ್ಲಿ ತೋರಿಸಿರುವ ಮಂಡಲದಲ್ಲಿ ಒಂದು ಒತ್ತುಗುಂಡಿ ಸಂಪರ್ಕರಹಿತ ಸ್ಥಿತಿಯಲ್ಲಿದ್ದಾಗ ಬಲ್ಬ್ ಬೆಳಗುವುದೇ? ಉತ್ತರ: ಬಲ್ಬ್ ಬೆಳಗುವುದಿಲ್ಲ. ಏಕೆಂದರೆ ಒತ್ತುಗುಂಡಿ ಸಂಪರ್ಕರಹಿತ ಸ್ಥಾನದಲ್ಲಿದ್ದಾಗ ಪ್ರವಾಹವು ಸರ್ಕ್ಯೂಟ್ ಮೂಲಕ ಹರಿಯುವುದಿಲ್ಲ. ಆದ್ದರಿಂದ ಯಾವುದೇ ಬಲ್ಬುಗಳು ಬೆಳಗುವುದಿಲ್ಲ. ಎರಡನೇ ಪ್ರಶ್ನೆ, ಒತ್ತುಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಎ, ಬಿ ಮತ್ತು ಸಿ ಬಲ್ಬುಗಳು ಯಾವ ಕ್ರಮದಲ್ಲಿ ಬೆಳಗುತ್ತವೆ? ಉತ್ತರ: ಮೂರೂ ಬಲ್ಬುಗಳು ಏಕಕಾಲಕ್ಕೆ ಬೆಳಗುತ್ತವೆ. ಏಕೆಂದರೆ ಒತ್ತುಗುಂಡಿಯನ್ನು ಸಂಪರ್ಕ ಸ್ಥಾನಕ್ಕೆ ಸರಿಸಿದಾಗ ಎಲ್ಲ ಬಲ್ಬುಗಳು ಒಮ್ಮೆಗೆ ಬೆಳಗುತ್ತವೆ. ಏಕೆಂದರೆ ಅವೆಲ್ಲವೂ ಒಂದೇ ಬ್ಯಾಟರಿ ಮತ್ತು ಸ್ವಿಚ್ಗೆ ಸಂಪರ್ಕ ಹೊಂದಿವೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.